ಡೆಲಿವರಿ ಕೆಲಸನೇ ಬೇಡ ಅನ್ನಿಸ್ತಾ ಇದೆ, ಅಷ್ಟು ಹಿಂಸೆ ಕೊಡಿಸ್ತಾವನೆ. ಬೆಳಗ್ಗೆ 6:14 ಆಗಿದೆ, 6 ಗಂಟೆಗೆ ಆನ್ ಮಾಡಿದ್ದೀನಿ. ಇವಾಗ ಒಂದು ಜಸ್ಟ್ ಆರ್ಡ್ರ್ ಹಾಕಿದ್ದಾನೆ, ಅದು ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. 6.37 6.5 ಕಿಲೋಮೀಟ್ರ್ ಇದೆ ಪಿಕಪ್ ಆ್ಯಂಡ್ ಡ್ರಾಪ್, ಬರೀ 38 ರೂಪೀಸ್ ಕೊಟ್ಟಿದ್ದಾನೆ. ಅದೇನಂತ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ಬನ್ನಿ ಅಕ್ಸೆಪ್ಟ್ ಮಾಡ್ತೀನಿ, ನೋಡೋಣ. 6.5 ಕಿಲೋಮೀಟ್ರ್ 38 ನೋಡಿ. ಬ್ರೇಕ್ಫಾಸ್ಟಲ್ಲಿ 6ರಿಂದ 7 50%, 7ರಿಂದ 8 50% ಎಕ್ಸ್ಟ್ರಾ, 8ರಿಂದ 9 45% ಎಕ್ಸ್ಟ್ರಾ, 9ರಿಂದ 10 50% ಎಕ್ಸ್ಟ್ರಾ, 10ರಿಂದ 11 40% ಎಕ್ಸ್ಟ್ರಾ. 9366 ಎಷ್ಟು ಡ್ರಾಪ್ ಮಾಡಿದೆ, ಅಮೌಂಟ್ ಎಷ್ಟು ಕೊಟ್ಟ ನೋಡೋಣ. ನೋಡಿ ಬರೀ 39 ರೂಪಾಯಿ, 7.5 ಕಿಲೋಮೀಟ್ರು. ಅವನು ತೋರಿಸಿದ್ದಾನಿಗೆ 6.5 ಕಿಲೋಮೀಟ್ರ್ ಅಷ್ಟೇ ಮಾತ್ರ. ಒಂದು ಅರ್ಥ ಆಗ್ತಾಯಿಲ್ಲ ಗುರಿದು. 2 ಆರ್ಡ್ರು ಪಿಕಪ್ ಆಯಿತು. ಐಟಮ್ ಈ ಥರ ಕೊಟ್ಟಿದ್ದಾರೆ, ಹೆಂಗೆ ತಗೊಂಡು ಹೋಗ್ಬೇಕು ಹೇಳಿ. ಯಾಕೆ ಫುಲ್ಲಾಗಿದೆ. ಹಾಂ, ಥ್ಯಾಂಕ್ ಯು ಮೇಡಮ್. ಜಸ್ಟ್ ಡ್ರಾಪ್ ಆಯಿತು. ಇವಾಗ ಕೊಟ್ಟಿದ್ದಾನೆ ಸರ್ ಅಜ್ಜು 25 ರೂಪಾಯಿ, 81 ರೂಪಾಯಿ. ಟೋಟಲ್ ಪಿಕಪ್ ಆ್ಯಂಡ್ ಡ್ರಾಪ್ 9.5 ಕಿಲೋಮೀಟ್ರ್ 81 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಸಂಜೆ ಕೊಟ್ರೆ ಎಷ್ಟು ನೋಡಿ. 6 ಗಂಟೆಗೆ ಆನ್ ಮಾಡಿರೋದು, 8 ಗಂಟೆ ಆಯಿತು. 120 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಷ್ಟೇ. ಫಸ್ಟ್ನೇ ಆರ್ಡ್ರ್ 39 ರೂಪಾಯಿ, ಎರಡನೇ ಆರ್ಡ್ರ್ 81 ರೂಪಾಯಿ. ಬನ್ನಿ 7212 5 ಐಟಮ್ ಇದೆಯಲ್ಲ. ಪಿಕಪ್ ಆಯ್ತು ನೋಡಿ. ನಾಟ್ ಅಲೌಡ್ ಡೆಲಿವರಿ ಬಾಯ್ಸ್. सर स्विगी सर. हेलो सर स्विगी. हाँ भैया कहाँ हो? सर बिल्डिंग नंबर 8 ಹತ್ರ ಇದ್ದೀನಿ ಸರ್. ಟಿ ಎಸ್ ನಂಬರ್ 8. ಇಲ್ಲಿ ಡೆಲಿವರಿ ಬಾಯ್ಸ್ ನಾಟ್ ಅಲೌಡ್ ಅಂತ ನೋಟಿಸ್ ಹಾಕಿದ್ದಾರೆ ಸರ್. ಓಕೆ ठीक है भैया आ रहा. ನೇಮ್ ಸರ್? ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ನೋಡಿ 3.40 hours, 6 ಗಂಟೆಗೆ ಆನ್ ಮಾಡಿರೋದು ನಾನು. ಇವಾಗ ಟೈಮ್ 9:40 ಆಗಿದೆ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 314 ರೂಪಾಯಿ ಆಗಿದೆ. ಆರ್ಡ್ರಸ್ಸು 6.5, 6.5 ಆರ್ಡ್ರ್ ಆಗಿದೆ, 314 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಈಗ ಬನ್ನಿ ನೆಕ್ಸ್ಟ್ ಮತ್ತೀಗ 12 ಗಂಟೆಗೆ ಆನ್ ಮಾಡ್ತೀನಿ. ಇದ್ಯಾವುದೋ QR ಕೋಡ್ ಸ್ಕ್ಯಾನ್ ಮಾಡಬೇಕಂತೆ. ಇವು ಸ್ನ್ಯಾಕ್ ಆರ್ಡರ್ ಸ್ಕ್ಯಾನ್ ಆಯಿತು. ಯುವರ್ ಆರ್ಡರ್ ಈಸ್ ಗೆಟ್ಟಿಂಗ್ ರೆಡಿ. ಇನ್ನೂ ಫುಡ್ ರೆಡಿ ಇಲ್ಲ. ಬನ್ನಿ ಫುಡ್ ರೆಡಿ ಬಂದಮೇಲೆ ಸಿಗ್ತೀನಿ. ಡ್ರಾಪ್ ಆಯ್ತು ಆರ್ಡ್ರು. ಜಸ್ಟು ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 47 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡಿರಿ ಟೈಮು 3:27 ಆಗಿದೆ. ಪಿಕಪ್ ಆ್ಯಂಡ್ ಡ್ರಾಪ್ 5.59, 5.59 ಕಿಲೋಮೀಟ್ರ್ ಇದೆ. ಬರೀ 38 ರೂಪಾಯಿ ಕೊಟ್ಟಿದ್ದಾನೆ. 21 ರೂಪಾಯಿ ರಿಟರ್ನ್ ಅಮೌಂಟೇ ಇತ್ತು. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ. ಪಿಕಪ್ಪೇ 3.1. ಬನ್ನಿ ಪಿಕಪ್ ಆರ್ಡ್ರ್ ಪಿಕಪ್ ಆಯಿತು. ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ನೋಡ್ತಾ ಇರ್ಬೋದು ಟೈಮ್ 3:55 ಆಗಿದೆ. ಅರ್ನಿಂಗ್ಸು 650 ಪ್ಲಸ್ಸು 180, 830 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಲಾಗಿನ್ ಅವರ್ಸು 7.34, 7 ತಾಸು ಲಾಗಿನ್ನು. 16 ಆರ್ಡ್ರ್ ಆಗಿದೆ. ಬನ್ನಿ ಈಗ ನಾನು 7 ಗಂಟೆಗೆ ಆನ್ ಮಾಡ್ತೀನಿ. 7 ಗಂಟೆಗೆ ಆನ್ ಮಾಡಿದ್ಮೇಲೆ ಸಿಗ್ತೀನಿ ಬನ್ನಿ. ಆರ್ಡ್ರ್ ಬರ್ತಾಯಿದೆ 3.16, 58 ರೂಪಾಯಿ ಕೊಟ್ಟಿದ್ದಾನೆ. 35 ರೂಪಾಯಿ ಮ್ಯಾಕ್ಸ್ ಬೋನಸ್ ಇದೆ. ಓಕೆ, ಪಿಕಪ್ ಇಲ್ಲ ಪಕ್ಕದಲ್ಲಿದೆ. ಬಿಟ್ಟು ಕೊಟ್ಬಿಡೋಣ. 6:19ವರೆಗೆ ವೇಟ್ ಮಾಡಬೇಕು. ಓಕೆ, ವೇಟ್ ಮಾಡೋಣ. ಆರ್ಡ್ರ್ ಇಲ್ಲಲ್ಲ, ವೇಟ್ ಮಾಡಲೇಬೇಕು. ಬನ್ನಿ 6 ಗಂಟೆ ಮೇಲೆ ಫಸ್ಟ್ನೇ ಆರ್ಡ್ರು ಪಿಕಪ್ಪಿಗೆ ಹೋಗ್ತಾಯಿದ್ದೀನಿ. ಪಿಕಪ್ ಮಾಡಿದ ಮೇಲೆ ಸಿಗ್ತೀನಿ ಬನ್ನಿ. ಆರ್ಡರ್ ಪಿಕಪ್ ಆಯಿತು. ಡ್ರಾಪ್ ಇಲ್ಲಿ ಅಲ್ಲೂರಲ್ಲಿ. ಟ್ರಾಫಿಕ್ ಯಾವ ಥರ ಇದೆ. 3.9 ಕಿಲೋಮೀಟರ್ ಡ್ರಾಪ್ ಇದೆ. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. 59 ರೂಪೀಸ್ ಕೊಟ್ಟಿದ್ದಾನೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಔಟ್ ಆಫ್ ಝೋನ್. ಡೆಲಿವರಿ ಕೆಲಸನೇ ಬೇಡ ಅನ್ನಿಸ್ತಾ ಇದೆ, ಅಷ್ಟು ಹಿಂಸೆ ಕೊಡಿಸ್ತಾವನೆ.
ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಆಪ್ಷನ್ಸು ಸಿಗೋಲ್ಲ ಒಂದೊಂದು ಟೈಮಲ್ಲಿ. ಯಾವುದೋ ಒಂದು ಕಂಪ್ನಿಯಲ್ಲಿ ಹೋದರೆ 10-15 ಸಾವಿರ ರೂಪಾಯಿಗೆ ಸಾಯಿಸ್ತಾರೆ. ಅದರಲ್ಲಿ ನಾನಾ ಥರ ಕಂಡೀಷನ್ಗಳು, ಫ್ರೀಡಮ್ ಇರೋಲ್ಲ. ಏನು ಮಾಡಬೇಕು ಒಂದು ತಿಳಿತಾ ಇಲ್ಲ. ನೋಡಿರಿ 10 ಅವರ್ ಲಾಗಿನ್ ಇದ್ದೀನಿ ಬೆಳಗ್ಗೆ ಅಂತ ಗೊತ್ತಾ. 10 ಅವರ್ಗಿನ್ನ 800 ರೂಪಾಯಿ 900 ರೂಪಾಯಿ ಆಗಿರ್ಬೇಕು ಅಷ್ಟೇ. ಒಳ್ಳೆ ಸರ್ಜ್ ಕೊಡ್ತಾಯಿದ್ದಾನೆ, 75% ಎಕ್ಸ್ಟ್ರಾ ಸರ್ಜ್ ಕೊಡ್ತಾಯಿದ್ದಾನೆ. ಸರಿ ಏನು ಮಾಡ್ತೀರಾ, ಆರ್ಡ್ರಿಲ್ಲ. ಆರ್ಡ್ರಿದ್ರೆ ಸರ್ಜಿಲ್ಲ, ಸರ್ಜಿದ್ರೆ ಆರ್ಡ್ರಿಲ್ಲ. ಎಲ್ಲ ಡೆಲಿವರಿ ಬಾಯ್ಸಿಗೆ ಒಂಥರ ಹಿಂಸೆ ಆಗಿಬಿಡುತ್ತೆ. ನಮ್ಮ ಬೈಕ್ ಟ್ಯಾಕ್ಸಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಬಂದ್ರೇ ಮತ್ತೆ ರೀಕವರ್ ಆಗೋದು. ಮೊದಲು ಯಾವ ಥರ ಇತ್ತು ಅದೇ ಥರ ಆಗೋದು. ಎಲ್ಲದು ಕರೆಕ್ಟಾಗಿ ಆಗುತ್ತೆ ಬೈಕ್ ಟ್ಯಾಕ್ಸಿ ಒಂದೇ ಓಪನ್ ಆದರೆ. ಇಲ್ಲ ಅಂದರೆ ಕಷ್ಟ ಅಲ್ಲ, ನರಕ ನಮಗೆ. ಹಲೋ. ಹಾಂ ಸರ್, ಸ್ವಿಗ್ಗಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಿ ಬ್ಲಾಕ್ 204 ಸಿ ಬ್ಲಾಕ್ 204 ಕಸ್ಟಮರ್ ಇಲ್ಲಿ ಇಟ್ಟೋಗಿ ಅಂತೇಳಿದ್ರು. ಇಲ್ಲಿ ಇಟ್ಟಿದ್ದೆ. 10 ಗಂಟೆ ಮೇಲೆ ಯಾವುದೇ ಥರ ಸರ್ಜ್ ಕೊಡೋಲ್ಲ. ಪಿಕಪ್ಪು ಡ್ರಾಪ್ ಸೇರಿ 2.5 ಕಿಲೋಮೀಟ್ರ್ ಇದೆ. ಹೋಟೆಲ್ ಎಂಪಿಯರು 22 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ, ಇದು ಲಾಸ್ಟ್ನೇ ಆರ್ಡ್ರು. 25 ಆರ್ಡ್ರ್ ಆಗಿದೆ, ಇನ್ನೊಂದು ಆರ್ಡ್ರ್ ಬೇಕು. ಇದು ಲಾಸ್ಟ್ನೇ ಆರ್ಡ್ರು. ಬನ್ನಿ, ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. ಆರ್ಡ್ರ್ ಪಿಕಪ್ ಆಯಿತು ಜಸ್ಟ್ ಈಗ. ಇಲ್ಲಿ ನೆಟ್ವರ್ಕೇ ಬರೋಲ್ಲ. ನಮ್ಮ ಮಾರತಳ್ಳಿ ACS ಲೇಔಟಲ್ಲಿ ಇದು ಯಾವುದೋ ರೆಸ್ಟೋರೆಂಟ್, ಎಂಪೈರ್ ರೆಸ್ಟೋರೆಂಟ್ ಹತ್ರ ಜಿಯೋ ನೆಟ್ವರ್ಕೇ ಬರೋಲ್ಲ, ಪಿಕಪ್ಪೇ ಆಗಲ್ಲ ಆರ್ಡರ್. ಏರ್ಟೆಲ್ ಬರುತ್ತೆ, ಜಿಯೋ ಬರೋಲ್ಲ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಇಲ್ಲೇ 1.5 ಕಿಲೋಮೀಟ್ರ್ ಇರಬೇಕು. ನೋಡ್ತಾ ಇರ್ಬೋದು, ಟೈಮು 10:46 ಆಗಿದೆ. 10:45ಕ್ಕೆ ಡ್ಯೂಟಿ ಆಫ್ ಮಾಡ್ಬೋದು. 1 ನಿಮಿಷ ಜಾಸ್ತಿ ಇರಲಿ ಪರವಾಗಿಲ್ಲ. ಯಾಕಂದರೆ 7 ಗಂಟೆಯಿಂದ 11 ಗಂಟೆವರೆಗೂ 3 ಅವರ್ಸು 45 ಮಿನಿಟ್ಸ್ ಲಾಗಿನ್ ಇರಲೇಬೇಕು. ಹಂಗಂದ್ರೆ 10:45ಕ್ಕೆ 3 ಅವರ್ಸ್ 45 ಮಿನಿಟ್ಸ್ ಆಗುತ್ತೆ. ಇದು ನೋಡ್ತಾ ಇದ್ರಲ್ಲ, ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದ ಕೂಡಲೇ ತೋರಿಸಿ ನೋಡಿ. ಇಲ್ಲಿ ನೆಕ್ಸ್ಟ್ ಆರ್ಡ್ರ್ ತೊಡಕೋಬಿಡಿ. ಇಲ್ಲಿ ಕೆಳಗಡೆ ಕ್ಲೋಸ್ ಅಂತ ಇದೆಯಲ್ಲ, ಅದು ಹೊಡೀರಿ. ಅದು ಪ್ರೆಸ್ ಮಾಡಿದರೆ ಗೋ ಆಫ್ಲೈನ್ ಅಂತ ಬರುತ್ತೆ. ಗೋ ಆಫ್ಲೈನ್ ಅಂತ ಬರುತ್ತೆ. ಇಲ್ಲಾಂದರೆ ನೀವು ನೆಕ್ಸ್ಟ್ ಆರ್ಡ್ರ್ ಅಂತ ಕೊಟ್ಟರೆ ಅದು ಯಾವುದೋ ಮ್ಯಾಪ್ ಓಪನ್ ಆಗುತ್ತೆ. ಮತ್ತೆ ಅದು ಮ್ಯಾಪು ಕ್ಲೋಸ್ ಮಾಡಿ ಹಿಂಗೆ ಅದು ಮತ್ತೆ ಆಫ್ಲೈನಿಗೆ ಹೋಗೋ ಥರ ಮತ್ತೆ ಒಂದು ಆರ್ಡ್ರ್ ಹಾಕಿಬಿಟ್ಟಿರ್ತಾನೆ. ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂದರೆ ತೋರಿಸ್ತೀನಿ ನೋಡಿ. ರಿಫ್ರೆಶ್ ಮಾಡ್ತಾಯಿದ್ದೀನಿ ಆ್ಯಪನ್ನು. ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಲಾಗಿನ್ ಅವರ್ಸು 12.20, 12.5 ತಾಸು ಲಾಗಿನ್ನು. ಟೋಟಲ್ ಆರ್ಡ್ರ್ ಮಾಡಿರೋದು ಎಷ್ಟಪ್ಪ ಅಂದರೆ 26.5, 26.5 ಆರ್ಡ್ರ್ ಮಾಡಿದ್ದೀನಿ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 1203 ರೂಪಾಯಿ. ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. 1203 ರೂಪಾಯಿ ಪ್ಲಸ್ಸು ಸರ್ಜು 251 ಮ್ಯಾಕ್ಸ್ ಬೋನಸ್ಸು ಎಷ್ಟಾಯಿತು ಟೋಟಲ್ 1454 ರೂಪಾಯಿ ಆಯಿತು. ಮತ್ತು ಇನ್ಸೆಂಟಿವ್ ಯಾವ ಥರಪ್ಪ ಅಂದರೆ ನಾನು ಇವತ್ತು 26 ಆರ್ಡ್ರ್ ಮಾಡಿರೋದು. 26 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ಟೋಟಲ್ಲು ಇನ್ಸೆಂಟಿವ್ 26 ಆರ್ಡ್ರ್ ಮಾಡಿದರೆ 370. ಟೋಟಲ್ ಇನ್ಸೆಂಟಿವ್ ಎಷ್ಟಪ್ಪ ಅಂದರೆ 26 ಆರ್ಡ್ರ್ ಮಾಡಿದರೆ 370 ರೂಪಾಯಿ. 370 ರೂಪಾಯಿ ಬೆಳಗ್ಗೆ ಆಡಾಗುತ್ತೆ. ಟೋಟಲ್ 1803 ರೂಪಾಯಿ. ಇದರಲ್ಲಿ ಮೈನಸ್ಸು 300 ರೂಪಾಯಿ ಪೆಟ್ರೋಲು ಮತ್ತು ಮೈನಸ್ಸು 100 ರೂಪೀಸ್ ಫುಡ್ಡು, ಊಟದ್ದು. ನೋಡ್ತಾ ಇದ್ದಾರೆ ಇವತ್ತಿನ ಅರ್ನಿಂಗ್ಸು 1424 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಇದು ಒಂದು ಲೆಕ್ಕಕ್ಕೆ ಪರವಾಗಿಲ್ಲ. ಇವತ್ತು ಸಂಡೇ ಅಂದರೆ ಮಿನಿಮಮ್ ಒಂದು 2000 ಆಗಬೇಕಾಗಿತ್ತು, ಆಗಿಲ್ಲ. ಆದರೆ ಲಾಗಿನ್ ಅವರ್ ಭಾಳ ಆಗೋಯ್ತು. ಯಾಕಂದರೆ ಭಾಳ ಕಷ್ಟ ಆಗ್ತಾಯಿದೆ. ಸಂಡೇ ಆಗಿದ್ದಕ್ಕೆ ಇಷ್ಟಕ್ಕೊಂದು ಅರ್ನಿಂಗ್ಸ್ ಆಗಿದ್ದು, ಇಲ್ಲಾಂದರೆ ಆಗ್ತಾನೇ ಇಲ್ಲ. ಲಾಸ್ಟ್ ವೀಕು 3314 ರೂಪಾಯಿ ಅಷ್ಟೇ. ಈ ವೀಕು ಅಷ್ಟೇ, ಈ ವೀಕು ಅಷ್ಟೇ 3300 ರೂಪಾಯಿ ಚಿಲ್ಡ್ರನ್ನೇ. ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ, ವೀಕ್ ಕಷ್ಟ ಆಗ್ತಾಯಿದೆ. ಇವತ್ತು ಭಾನುವಾರ ಆಗಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟಿಲ್ಲ. ಅಲ್ಲಿಗೆ 12.5 ತಾಸು ಲಾಗಿನ್ನು ಅಂದರೆ ಹತ್ತತ್ರ ಅರ್ಧ ಗಂಟೆಗೆ ಒಂದು ಆರ್ಡ್ರ್ ಅಷ್ಟೇ. ಭಾಳ ಮೋಸ ಇದು. ಯಾಕಂದರೆ ಜಾಸ್ತಿ ಜನ ಇದ್ದಾರೆ ರೈಡರ್ಗಳು. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಇನ್ನೂ ಅಮೌಂಟು ಕಡಿಮೆನೇ ಒಂದು ಲೆಕ್ಕಕ್ಕೆ.
ಮಾಮೂಲು ಡೇನೇ ಜಾಸ್ತಿ ಆಗುತ್ತೆ ಅಂಥದ್ದು ಸಂಡೇ ಮಿನಿಮಮ್ ಒಂದು 2,000 2,500 ಸಾವಿರ ಆಗಬೇಕಾಗಿರೋದು ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮ್ ಒಂದೇ ಥರ ಇರೋಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದನ್ನು ಡಿಸ್ಲೈಕ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.